ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ಸಂಭ್ರಮದಿಂದ ಸಂಪನ್ನಗೊಂಡ ಹಾರ್ನ್ಬಿಲ್ ಹಕ್ಕಿ ಹಬ್ಬ. ವಿಶಿಷ್ಟ ಪ್ರಭೇದದ ಹಾರ್ನ್ಬಿಲ್ ಹಕ್ಕಿ ದಾಂಡೇಲಿ, ಜೊಯ್ಡಾ ಮತ್ತು ಹಳಿಯಾಳ ತಾಲೂಕಿನಲ್ಲಿ ಹೇರಳವಾಗಿದೆ. ಈ ಭಾಗದ ಪ್ರವಾಸೋದ್ಯಮ ಕ್ಷೇತ್ರದ ಪ್ರಗತಿಯಲ್ಲಿ ಹಾರ್ನ್ಬಿಲ್ ಹಕ್ಕಿಗಳ ಕೊಡುಗೆ ಅಪಾರವಾಗಿದೆ. ಹಾರ್ನ್ಬಿಲ್ ಹಕ್ಕಿಗಳ ರಕ್ಷಣೆಯ ಜೊತೆಗೆ ಅವುಗಳ ಸಂತತಿ ಬೆಳವಣಿಗೆಗೆ ಇಂತಹ ಕಾರ್ಯಕ್ರಮ ಉಪಯುಕ್ತವಾಗಿದೆ. ಪರಿಸರ ಮತ್ತು ವನ್ಯ ಸಂಕುಲಗಳ ರಕ್ಷಣೆಯಲ್ಲಿ ಅರಣ್ಯ ಇಲಾಖೆಯ ಜೊತೆ ನಾಗರಿಕ ಸಮಾಜವು ಕೈಜೋಡಿಸಿದಾಗ ಸಮೃದ್ಧ ಪರಿಸರ ಹಾಗೂ ಸಮೃದ್ಧ ಜೀವ ವೈವಿಧ್ಯತೆಯನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಲು ಸಾಧ್ಯ ಎಂದು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರು ಹೇಳಿದರು. ಅವರು ಇಂದು ಭಾನುವಾರ ಸಂಜೆ 4:15 ಗಂಟೆಗೆ ದಾಂಡೇಲಿ ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಹಾರ್ನ್ಬಿಲ್ ಹಕ್ಕಿ ಹಬ್ಬದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು. ಜನಜೀವನಕ್ಕೆ ತೊಂದರೆಯಾಗದಂತೆ ವನ್ಯಜೀವಿಗಳ ಸಂರಕ್ಷಣೆಗೆ ಇಲಾಖೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು. ಕಳೆದ ಅನೇಕ ವರ್ಷಗಳಿಂದ ಕಾಡು ಹಾಗೂ ವನ್ಯ ಪ್ರಾಣಿಗಳನ್ನು ಸಂರಕ್ಷಿಸಿಕೊಳ್ಳುತ್ತಾ ಬದುಕು ಕಟ್ಟಿಕೊಂಡಿರುವ ಜೊಯ್ಡಾ, ದಾಂಡೇಲಿಯ ಜನರು ಕೂಡ ನಿಜವಾದ ಪರಿಸರ ಸಂರಕ್ಷಕರಾಗಿದ್ದಾರೆ. ಹಾರ್ನ್ಬಿಲ್ ಹಕ್ಕಿಗಳ ಸಂರಕ್ಷಣೆಯ ನಿಟ್ಟಿನಲ್ಲಿ ಮಂಗಟೆ ಮಿತ್ರ ಕಾರ್ಯಕ್ರಮವನ್ನು ಅನುಷ್ಠಾನಪಡಿಸುತ್ತಿರುವುದು ಉತ್ತಮ ಪ್ರಯೋಗ ಎಂದು ಹೇಳಿ ಅರಣ್ಯ ಇಲಾಖೆಯ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕೆನರಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಅವರು ಮಾತನಾಡಿ, ಕೆನರಾ ವೃತ್ತದಲ್ಲಿ 60 ಜನ ಪಕ್ಷಿ ತಜ್ಞರ ತಂಡದ ಮೂಲಕ 296 ಜಾತಿಯ ವಿವಿಧ ಹಕ್ಕಿಗಳನ್ನು ಗುರುತಿಸಲಾಗಿದೆ. ದಾಂಡೇಲಿಯನ್ನು ಹಾರ್ನ್ಬಿಲ್ ಸಂರಕ್ಷಿತ ಪ್ರದೇಶ ಎಂದು ಘೋಷಣೆಯಾಗುವಲ್ಲಿ ಆರ್.ವಿ. ದೇಶಪಾಂಡೆ ಅವರ ಪಾತ್ರ ಮಹತ್ವಪೂರ್ಣವಾಗಿದೆ ಎಂದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆಸಿ ಅವರು ಮಾತನಾಡಿ, ಅರಣ್ಯ ಇಲಾಖೆಯ ಜೊತೆ ಸಮುದಾಯದ ಸಹಭಾಗಿತ್ವ ಇದ್ದಾಗ ಮತ್ತಷ್ಟು ಪರಿಣಾಮಕಾರಿಯಾಗಿ ಹಕ್ಕಿಗಳ ರಕ್ಷಣೆ ಸಾಧ್ಯ ಎನ್ನುವ ನಿಟ್ಟಿನಲ್ಲಿ ದಾಂಡೇಲಿ, ಹಳಿಯಾಳ ಮತ್ತು ಜೊಯ್ಡಾ ತಾಲೂಕಿನಲ್ಲಿ ರೈತರು ತಮ್ಮ ಸ್ವಂತ ಜಮೀನಿನಲ್ಲಿ ಹಾರ್ನ್ಬಿಲ್ ಹಕ್ಕಿಗೆ ಅತಿ ಅವಶ್ಯವಾಗಿ ಬೇಕಾದ ಮರಗಳನ್ನು ಸಂರಕ್ಷಿಸಿ ಹಾರ್ನ್ಬಿಲ್ ಹಕ್ಕಿಗಳ ಸಂತತಿಯ ಬೆಳವಣಿಗೆಗೆ ಕೈಜೋಡಿಸಿದ್ದಲ್ಲಿ ಅಂಥವರಿಗೆ ವಾರ್ಷಿಕ 5,000 ರೂಪಾಯಿ ನಗದು ಜೊತೆಗೆ ಮಂಗಟೆ ಮಿತ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದರು. ವೇದಿಕೆಯಲ್ಲಿ ಬೆಂಗಳೂರಿನ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸ್ಮಿತಾ ಬಿಜ್ಜೂರ್, ವಿವಿಧ ವೃತ್ತಗಳ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಮರಿಯಾ ಕ್ರಿಸ್ತರಾಜ್, ನೀಲೇಶ್ ಸಿಂಧೆ, ರುತ್ರಾನ್, ಜಿಪಿ ಹರ್ಷಭಾನು ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಹಕ್ಕಿಗಳ ರಕ್ಷಣೆಯಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸಿದ ಸಿಬ್ಬಂದಿಗಳಾದ ಸಂಜೀವ್ ಪಾದೆಪ್ಪನವರ್, ಚಂದ್ರಶೇಖರ್ ಕಟ್ಟಿಮಣಿ, ಬಸನಗೌಡ ಬಗಲಿ, ಸದಾಶಿವ್ ಪುರಾಣಿಕ್, ವಿನಾಯಕ್ ನಾಯ್ಕ್, ಪ್ರಮೋದ್ ನಾಯ್ಕ್, ವೆಂಕಟರಾಮ್ ನಾಗಾನಾಯ್ಕ್ ಹಾಗೂ ಉರಗ ಪ್ರೇಮಿ ರಜಾಕ್ ಶಾ ಅವರನ್ನು ಸನ್ಮಾನಿಸಲಾಯಿತು. ಹಾರ್ನ್ಬಿಲ್ ಹಬ್ಬದ ನಿಮಿತ್ತ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಟೆ ಮಿತ್ರ ಕಾರ್ಯಕ್ರಮಕ್ಕೆ ಆರ್.ವಿ. ದೇಶಪಾಂಡೆ ಅವರು ಚಾಲನೆಯನ್ನು ನೀಡಿದರು. ಉಪ ವಲಯಾರಣ್ಯಾಧಿಕಾರಿ ಗುರುರಾಜಗೌಡ ಅವರು ರಚಿಸಿರುವ ಸ್ಪೈಡರ್ಸ್ ಆಫ್ ಕೆಟಿಆರ್ ಕೃತಿಯನ್ನು ಆರ್.ವಿ. ದೇಶಪಾಂಡೆ ಅವರು ಅನಾವರಣಗೊಳಿಸಿದರು. ಕುಮಾರಿ ಮಾನಸ ವಾಸ್ರೆ ಪ್ರಾರ್ಥನೆ ಗೀತೆಯನ್ನು ಹಾಡಿದರು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚವ್ಹಾಣ್ ಅವರು ಸ್ವಾಗತಿಸಿದರು. ವಲಯಾರಣ್ಯಾಧಿಕಾರಿ ಬಸವರಾಜ್ ಎಂ ವಂದಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಶ್ರಮಿಸಿದ್ದರು. ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. They can make any they can very color combination. That is really laughing.
ಮುಖ್ಯವಾಗಿ ಸರ್ಕಾರದ ಆಶ್ರಯದಂತೆ ಮತ್ತು ಸರ್ಕಾರದ ಆಶ್ರಯದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಆರ್ನಬಿಲ್ಸ್ ಅಂದರೆ ನಮ್ಮ ದಾಂಡೇಲಿಯ ಹೆಮ್ಮೆ. ದಾಂಡೇಲಿಯಲ್ಲಿರುವಂಥ 4 ವಿವಿಧ ಜಾತಿಯ ಆರ್ನಬಿಲ್ ಪಕ್ಷಿಗಳನ್ನು ನೋಡಲಿಕ್ಕೆ ದೇಶದ ಮತ್ತು ವಿದೇಶದ ಬಹಳಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಪ್ರವಾಸಿಗರು ಸಹ ಬಂದು ಅದರ ಫೋಟೋನ ತೆಗಿತಾರೆ. ಇದನ್ನು ಫಾರ್ಮರ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ತಾರೆ. ಏಕೆಂದರೆ ಕಾಡಲ್ಲಿರುವಂಥ ವಿವಿಧ ಕಾಡು ಜಾತಿಯ ಹಣ್ಣುಗಳನ್ನು ತಿಂದು ಅದರ ಬೀಜಗಳನ್ನು ಬೇರೆ ಬೇರೆ ಪ್ರಸರಿಸೋದ್ರಿಂದ ಅಲ್ಲಿ ಅರಣ್ಯ ಉತ್ಪತ್ತಿಯಾಗುತ್ತೆ ಅನ್ನೋ ಭಾವನೆ ವಿಜ್ಞಾನಿಗಳಿದೆ. ಸಂರಕ್ಷಿತ ಪ್ರದೇಶ ಏನಿದೆ ಅನ್ನೋ ದಾರಿಯಲ್ಲಿ ನೋಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಗಮನಕ್ಕೆ ನಾವು ಕಳೆದ 4 ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಕಡೆ ಪಕ್ಷಿ ಸಂತತಿಯ ಒಂದು ಸೆನ್ಸಸ್ ಮಾಡಿದ್ವಿ, ಪಕ್ಷಿಗಳ ಗಣತಿ ಮಾಡಿದ್ವಿ. ಅದರಲ್ಲಿ ನೇತ್ರಾಣಿಗಳು ಅಡ್ಡಾಡಕ್ಕಿಂತ ಎಲ್ಲ ಭೌಗೋಳಿಕ ಪ್ರದೇಶಗಳನ್ನು ಸಹ ಸೇರಿಸಿಕೊಂಡು ನಮ್ಮ ರಾಜ್ಯದ ಮತ್ತು ವಿವಿಧ ರಾಜ್ಯದ ಸುಮಾರು 60 ಜನ ಬರ್ಡ್ ಎಕ್ಸ್ಪರ್ಟ್ಸ್ ಬಂದು ಸುಮಾರು 296 ಪ್ರಭೇದಗಳನ್ನು ನಾವು ಗುರುತಿಸಿದ್ದೀವಿ. ಮೋಸ್ಟ್ಲಿ ಇದು ನಮ್ಮ ರಾಜ್ಯದಲ್ಲಿ ಒಂದು ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪಕ್ಷಿ ಸಂತತಿಯ ಗಣತಿಯಾಗಿದ್ದು ಇದೇ ಮೊದಲ ಬಾರಿ. ಇದನ್ನು ನಾವು ಪ್ರತಿ 5 ವರ್ಷಕ್ಕೊಮ್ಮೆ ಪಕ್ಷಿ ಗಣತಿ ಸಹ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ನಮ್ಮ ಜಿಲ್ಲೆಯ ಅವಿನಾಶಿ ಎಷ್ಟುವಿನ ರಾಮಸರ್ ಸೈಟ್ ಎಂದು ಸರ್ಕಾರ ಘೋಷಣೆ ಮಾಡಿದೆ. ಅಲ್ಲೂ ಸಹ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಅರಣ್ಯ ಇಲಾಖೆ ಎಲ್ಲ ರೀತಿಯಲ್ಲೂ ಸರ್ಕಾರ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಆವಾಸ ಸ್ಥಾನಗಳ ಸಂರಕ್ಷಣೆ ಮತ್ತು ಪಕ್ಷಿಗಳ ಸಂರಕ್ಷಣೆ ಹಾಗೂ ಈ ಪಕ್ಷಿಗಳ ಮತ್ತು ಆವಾಸ ಸ್ಥಾನಗಳ ಸಂರಕ್ಷಣೆಯಲ್ಲಿ ಜನರ ಸಹಭಾಗಿತ್ವ ಹಾಗೂ ಪರಿಸರ ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ನಾವು ಈ ಆರ್ನಬಿಲ್ ಫೆಸ್ಟಿವಲ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಮುಖಾಂತರ ಹಬ್ಬದಲ್ಲಿ ವಿವಿಧ ವೈಜ್ಞಾನಿಕ ಮುಖಾಂತರ ವಿವಿಧ ಮುಖಾಂತರ ಹಾಗೂ ವಿವಿಧ ಸ್ಥಳೀಯ ಕಲಾ ತಂಡಗಳ ಮುಖಾಂತರ ನಾವು ಪಕ್ಷಿಗಳ ಬಗ್ಗೆ, ಅರಣ್ಯದ ಬಗ್ಗೆ, ಪರಿಸರದ ಬಗ್ಗೆ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಇಲಾಖೆ ವತಿಯಿಂದ ಗುರುತಿಸಿದ್ದಾರೆ. ಇವರನ್ನ ಸನ್ಮಾನಿಸುವುದು ನಮ್ಮೆಲ್ಲರ ಅಭಿವ್ಯಕ್ತವ್ಯ ಎಂದು ಮನಗಂಡು ಅರಣ್ಯ ಇಲಾಖೆಯಿಂದಲೇ ಇಂದು ಹಾರ್ನ್ಬಿಲ್ ಹಬ್ಬ 2024ರಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಚಪ್ಪಾಳೆಗಳ ಸಭೆಯಲ್ಲಿ ಇವರ ಸನ್ಮಾನ ರಘುವಂಶ ವನ್ಯಜೀವಿ ಸಂರಕ್ಷಣೆಯ ಪ್ರಮುಖ ವಿಶೇಷ ಮೀಸಲಾಗಿ ಕಲ್ಪಗಳನ್ನು ಉಳಿಸುವ ಕಾಪಾಡುವ ಅವರ ನಿಷ್ಠೆಯ ಸೇವೆ 31 ಅದ್ಭುತ ರಾಜ್ಕೋಬ್ರಾ ಕಲ್ಪಗಳನ್ನು ಪರಿಚಯಿಸಿದ್ದಾರೆ. ವಿನಾಯಕ್ ಸುಬ್ಬನಾಯಕ್ ಅವರಿಗೆ ಈಗ ಸನ್ಮಾನ. ವಿನಾಯಕ್ ಸುಬ್ಬನಾಯಕ್ ಅವರು 16 ವರ್ಷಗಳಿಂದ ಸತತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಾಣಿ ಪಕ್ಷಿ ಸಂಕುಲಗಳನ್ನು ಸಂಕುಲದ ಒಂದು ಪ್ರಾಣಿ ಪೇಂಟಿಂಗ್ ಮತ್ತು ಚಿತ್ರ ಬಿಡಿಸುವುದು ಇವರ ಹವ್ಯಾಸ. ಅಷ್ಟೇ ಅಲ್ಲದೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಆಸಕ್ತಿದಾಯಕವಾಗಿ ತಮ್ಮದೇ ಪಾಠಗಳನ್ನು ತಿಳಿಸ್ತಾ ಬಂದಿದ್ದಾರೆ. ಇದರೆಲ್ಲರಿಗೂ ಗೌರವದ ಅರ್ಪಣೆ. ದಯಮಾಡಿ ಎಲ್ಲರಿಗೆ ಜೀವಿ ಸಂಶೋಧನಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಗುರುರಾಜ್ ಎಸ್ ಗೌಡ ಅವರಿಗೆ ಅಭಿನಂದನೆಗಳು. ಇವರು ಮತ್ತು ನಾಗರಿಕರ ಎಲ್ಲ ಸಾರ್ವಜನಿಕರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಆರ್ನಬಿಲ್ ಪಕ್ಷಿಗೆ ಈ ಸುತ್ತಮುತ್ತಲ ಅರಣ್ಯ ಪ್ರದೇಶಕ್ಕೆ ಮತ್ತು ಇಲ್ಲಿನ ಸಾರ್ವಜನಿಕರಿಗೆ ಜನತೆಗೆ ಒಂದು ಅವಿನಾಭಾವ ಸಂಬಂಧವಿದೆ. ಕೇವಲ ಜನಸಾಮಾನ್ಯರ ಮತ್ತು ಸಾಮಾಜಿಕದಲ್ಲಿ ಮಾತ್ರ ಅರಣ್ಯ ಸಂರಕ್ಷಣೆ ಮತ್ತು ವನ್ಯಜೀವ ಸಂರಕ್ಷಣೆ ಸಾಧ್ಯವಾಗಬಹುದು. ಹಾಗಾಗಿ ಈ ಬಾಂಧವ್ಯ ಏನು ಆರ್ನಬಿಲ್ ಅರಣ್ಯ ಮತ್ತು ಜನರ ಬಾಂಧವ್ಯವಿದೆ, ಇದನ್ನು ಇನ್ನೂ ಭದ್ರಪಡಿಸಲು ಮತ್ತು ಭೇಟಿ ಮಾಡಲು ಅರಣ್ಯ ವಿಭಾಗದಿಂದ ಒಂದು ವಿನೂತನವಾದ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಪ್ರಯತ್ನದಲ್ಲಿ ನಗರ ಪ್ರದೇಶದಲ್ಲಿರ್ಬೋದು ಮತ್ತು ನಾಲ್ಕು ಜಮೀನುಗಳಿರುವ ಒಂದು ಆರ್ನಬಿಲ್ ಪಕ್ಷಿಯ ಗೂಡುಗಳಿರುವ ಒಂದು ಮರಗಳನ್ನು ಸಂರಕ್ಷಣೆ ಮಾಡುವ ಒಂದು ಒತ್ತಾಯದ ಮೇರೆಗೆ ವಾಲಂಟಿಯರ್ ಸಂರಕ್ಷಣೆ ಮಾಡುವ ಒಂದು ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಇಲಾಖೆಯಿಂದ ಅವರಿಗೆ ಗೌರವವನ್ನು ಕೊಡುತ್ತದೆ. ಮತ್ತು ಪ್ರತಿ ವರ್ಷ ಆರ್ನಬಿಲ್ ಹಬ್ಬ ದಿನದಂದು ಇದೇ ರೀತಿಯ ಮೇಲೆ ಅವರಿಗೆ ಮಂಗಟ್ಟೆ ಅಂದರೆ ಆರ್ನಬಿಲ್ ಕನ್ನಡದಲ್ಲಿ ಮಂಗಟ್ಟೆ ರತ್ನ ಎನ್ನುವ ಒಂದು ಬಿರುದು ಕೊಟ್ಟು ಅವರಿಗೆ ಸನ್ಮಾನಿಸುವ ಒಂದು ವಿನೂತನ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಇದಕ್ಕೆ ಅನುಕೂಲವಾಗುವಂತೆ ಯಾರಾದರೂ ನಾವು ಇನ್ನೇ ತಿಳ್ಕೊಂಡಿದ್ದೀವಿ, ಮಂಗಟ್ಟೆ ಪಕ್ಷಿಗಳು ಆರ್ನಬಿಲ್ ಪಕ್ಷಿಗಳಿಗೆ ಸಂರಕ್ಷಣೆ ಮಾಡುವುದು ಕೇವಲ ನಮ್ಮ ಇಲಾಖೆಯಿಂದ ಮಾತ್ರ ಇಲ್ಲ. ಇಟ್ ಈಸ್ ಎಂಟೈರ್ ವಿಲೇಜ್ ಟು
ಸೇವ್ ಅಂಡ್ ಕನ್ಸರ್ವ್ ಮಾಡಬೇಕು. ಹಾಗಾಗಿ ಇದಕ್ಕೆ ಜನಸಾಮಾನ್ಯರು ಆದಂತಹ ಒಂದು ಧನ ಸಹಾಯ ಮಾಡಬೇಕಾಗ್ತದೆ. ಅದಕ್ಕೆ ಮಾಂಟಿ ಗೂಡುಗಳನ್ನು ನಾವು ದತ್ತು ಪಡೆಯಬೇಕಾಗ್ತದೆ. ಈಗಾಗಲೇ ಮಾಂಟಿಸ್ಗಳಲ್ಲಿ ಮಾಂಟಿ ಲೆಸ್ ಅಡಾಪ್ಷನ್ ಸ್ಕೀಮ್ ಇದೆ. ಅದೇ ರೀತಿಯ ಒಂದು ಮಾಂಟಿ ಗೂಡುಗಳನ್ನು ದತ್ತು ಪಡೆದು ಆ ದತ್ತಿಂದ ಬಂದಂತಹ ಧನ ಸಹಾಯದಿಂದ ನಾವು ಜನಸಾಮಾನ್ಯರಿಗೆ ನಾವು ಒಂದು ಪ್ರೋತ್ಸಾಹ ಕೊಡಬೇಕಾಗಿದೆ. ಹಾಗಾಗಿ ಯಾರು ಆ ರೀತಿಯ ಒಂದು ಮಾಂಟಿ ಗೂಡುಗಳನ್ನು ದತ್ತು ಪಡಿತಾರೆ ಅವರಿಗೆ ನಾವು ಪ್ರತಿ ವರ್ಷ ಈ ವೇದಿಕೆಯಲ್ಲಿ ಮಂಗಟ್ಟಿ ದೀಪ ಎನ್ನುವ ಒಂದು ಬಿರುದು ಕೊಟ್ಟು ಅವರಿಗೆ ನಾವು ಗೌರವ ಸನ್ಮಾನವನ್ನು ಮಾಡುತ್ತೇವೆ. ಹಾಗಾಗಿ ಈ ವಿನೂತನ ಪ್ರಯತ್ನವನ್ನು ಮಾನ್ಯ ಸಚಿವರು, ನಮ್ಮ ಇಲಾಖೆ ಸಚಿವರ ಒಂದು ಒಪ್ಪಿಗೆ ಮತ್ತೆ ನಮ್ಮ ಶಾಸಕರು ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಒಂದು ಮಾರ್ಗದರ್ಶನವಿದೆ. ಹಾಗಾಗಿ ಇವತ್ತಿನ ಈ ಒಂದು ವಿನೂತನ ಪ್ರಯತ್ನಕ್ಕೆ ಮಾನ್ಯ ಶಾಸಕರು ಇದು ನಮಗೆ ಚಾಲನೆ ಗೌರವವನ್ನು ಪಡೆದು ಇನ್ನಷ್ಟು ಬಿರುದುಗಳನ್ನು ತಂದವರಲ್ಲಿ ದಾಂಡೇಲಿ ಮಂಡ್ಯ ಹಾಗೂ ಜೋಯಿಡಾ ತಾಲೂಕಿನ ಚಪ್ಪಾಳೆಯೊಂದಿಗೆ ಈ ವಿನೂತನ ಕಾರ್ಯಕ್ರಮ ಸದಾ ಚಿರುಮೆಯಂತೆ ನಮ್ಮೊಂದಿಗೆ ನಮ್ಮ ಸದಾಶಿವ ನಮ್ಮೊಂದಿಗೆ ಅವರು ಜೋಡಿನ ಸದಾಶಿವ. ಇದೊಂದು ಬಹಳ ಪರೀಕ್ಷೆ ಹಾಗಾಗಿ 7 ವರ್ಷಕ್ಕೆ ಒಂದು ಸೂಚನೆ ಪರೀಕ್ಷೆ 2019 ಕಾರ್ಯಕ್ರಮ ಪ್ರಾರಂಭ ಆಯಿತು ಮತ್ತು ಎಲ್ಲರ ಸಹಕಾರದಿಂದ ಅವರಿಗೆ ಆಸಕ್ತಿಯಿಂದ ಮತ್ತೆಲ್ಲರ ಸಹಕಾರದಿಂದ ನಿರಂತರವಾಗಿ ಭಾಳ ಚೆನ್ನಾಗಿ ನಡೆದಿದೆ. ಒಂದು ಕಾಲ ಇತ್ತು ಆ ಹೆಣ್ಣು ಸೌಲಭ್ಯ ಆಗ್ತಿದೆ, ಆದರೆ ಸರ್ಕಾರದ ನೀತಿಯಲ್ಲಿ ಪರಿಸ್ಥಿತಿಗೆ ಅನುಸಾರವಾಗಿ ಕನ್ನಡದಲ್ಲಿ ದುಷ್ಕಾಲ ಅದು ಹವಾಮಾನವೇ ಒಂದು ಕಾರಣ ಅರಣ್ಯ ಸಂಸ್ಕೃತಿ ಕೊಡಲು. ಹಾಗಾಗಿ independent volunteers available organization. We should apply. Only independent volunteers should want to organize. ಒಂದು ಮುಂದೆ ಕುಂಬಳವಾದ ಹೋಗೋಣ ನ್ಯಾಯವಾದಿ ಸಮೂಹವಾಗಲಿದೆ. ಒಂದು ಪಾರ್ಟಿಗೆ ನಮ್ಮ ನಾಡಿಗೆ ಮಕ್ಕಳು ಆದರೆ ಪರಿಸರದ ಕಾಯಿರ್ಬೋದು, ಪರಿಸ್ಥಿತಿ ಇರ್ಬೋದು, ದುಷ್ಕಾಲವಿರ್ಬೋದು, ಆ ಸಮಯದ ಸರ್ಕಾರ ನಿರ್ಣಯ